So, students, in yesterday's class, in the chapter pair of linear equations, pair of linear equations in two variables, what we have studied, see, we studied the general representation of the equation, the general forms of the equation. What will be the general forms of the equation? a1x plus b1y plus c1 is equal to 0 will be one equation. a2x plus b2y plus c2 will be equal to 0. It is the second equation. In today's class, what we'll do, we'll learn how to represent this pair of simultaneous equations graphically. See, I told you yesterday, this ax plus by plus c is equal to 0. This equation itself, it represents what? It represents a straight line. Then this line represent one straight line, this line represent another straight line. ಅಂದ್ರೆ ಅರ್ಥ ಇಲ್ಲಿ ಒಂದೇ ಒಂದು ಕೋಆರ್ಡಿನೇಟ್ ಪ್ಲೇನ್ದಾಗ ಎಕ್ಸ್ ಆ್ಯಕ್ಸಿಸ್ ಮತ್ತು ವೈ ಆ್ಯಕ್ಸಿಸ್ ತಗೊಂಡು ನಾವು ಎರಡು ಲೈನ್ಸ್ ಹಾಕ್ಲತ್ತೀವಿ. ಒಂದು ಪ್ಲೇನ್ನಾಗ ಎರಡು ಲೈನ್ಸ್ ಹಾಕಿದಾಗ ಯು ಮೇಕ್ ಎ ನೋಟ್ ಆಫ್ ದಿಸ್. ಟು ಡ್ರಾ ದ ಗ್ರಾಫ್ ಯು ಹ್ಯಾವ್ ಟು ಸೆಲೆಕ್ಟ್ ಅಟ್ ಲೀಸ್ಟ್ 2 points, 2 sets of values of x and y, 2 sets of values of x and y ಸೆಲೆಕ್ಟ್ ಮಾಡ್ಕೋಬೇಕಾ? ಸೆಲೆಕ್ಟ್ ಹೆಂಗೆ ಮಾಡ್ಕೋಬೇಕು ನಾನು ನಿಮಗೆ ಹೇಳ್ತೀನಿ. ಬಟ್ ಇವೆರಡೂ ಲೈನ್ ಗ್ರಾಫ್ ಮಾಡಿದಾಗ ಇಲ್ಲಿ ಇದು ಸೇಮ್ ಪ್ಲೇನ್ನಾಗ ನನಗೆ ಎರಡು ಸ್ಟ್ರೇಟ್ ಲೈನ್ ಬರ್ತಾವೆ. ಎರಡೂ ಸ್ಟ್ರೇಟ್ ಲೈನ್ ಒಂದೇ ಗ್ರಾಫ್ನಾಗ ರೆಪ್ರೆಸೆಂಟ್ ಮಾಡಿದ್ಮ್ಯಾಗ if we represent both lines on a single graph, then we get, or we have how many lines? We have 2 lines. We have 2 lines in the same plane. 2 lines in the same plane ಬರ್ತವೆ. ಒಂದೇ ಪ್ಲೇನ್ನಾಗ ಎರಡು ಲೈನ್ಸ್ ಬರ್ತವೆ. ಈಗ ಒಂದೇ ಪ್ಲೇನ್ನಾಗ ಎರಡು ಲೈನ್ಸ್ ಬಂದಾಗ ಇಲ್ಲಿ 3 ಪಾಸಿಬಿಲಿಟೀಸ್ ಆಗ್ತವೆ. 3 ಪಾಸಿಬಿಲಿಟೀಸ್ ಯಾವ್ಯಾವ ಅಂತಂದ್ರೆ, ಎರಡೂ ಲೈನ್ ರೆಪ್ರೆಸೆಂಟ್ ಮಾಡಿದ್ಮ್ಯಾಗ ನನಗೆ ಎರಡೂ ಲೈನ್ಸ ಸಪೋಸ್ ಒಂದು ಲೈನ್ ಹಿಂಗೆ ಬಂದು ಒಂದು ಲೈನ್ ಈ ಟೈಪ್ ಬಂದು ಎರಡೂ ಲೈನ್ಸ ಒಂದು ಪಾಯಿಂಟಿಗೆ ಇಂಟರ್ಸೆಕ್ಟ್ ಆಗ್ಬೋದು. ಏನಾಗ್ಬೋದು? ಒಂದು ಪಾಯಿಂಟಿಗೆ ಇಂಟರ್ಸೆಕ್ಟ್ ಆಗ್ಬೋದು. ಇನ್ನೊಂದು ಪಾಸಿಬಿಲಿಟಿ ಏನಪ್ಪ ಅಂತಂದ್ರೆ, ಇದೀನಿ ಎಕ್ಸ್ ಆ್ಯಕ್ಸಿಸ್ ವೈ ಆ್ಯಕ್ಸಿಸ್ ತೊಗೊಂಡು, ಇದು ಎಕ್ಸ್ ಆ್ಯಕ್ಸಿಸ್ ವೈ ಆ್ಯಕ್ಸಿಸ್ ತೊಗೊಂಡು ನಾ ಎರಡು ಲೈನ್ಸ್ ಹಾಕಿದಾಗ ಎರಡೂ ಲೈನ್ಸ್ ನನಗಿಲ್ಲ ಕೋಇನ್ಸಿಡೆಂಟ್ ಲೈನ್ಸ್ ಬರ್ಬೋದು. ಕೋಇನ್ಸಿಡೆಂಟ್ ಲೈನ್ಸ್ ಅಂದ್ರೆ ಒನ್ ಲೈನ್ ಓವರ್ಲ್ಯಾಪ್ ವಿತ್ ಅನದರ್ ಲೈನ್, ಈ ಪಾಸಿಬಿಲಿಟಿ ಬಿ ಬರ್ಬೋದು. ಇಲ್ಲ ಅಂತಂದ್ರೆ ನನಗೆ ಇನ್ನೊಂದು ಪಾಸಿಬಿಲಿಟಿ ಏನು ಬರ್ತದಪ್ಪ ಅಂತಂದ್ರೆ, ನಾ ಈ ಟೈಪ್ ಎರಡೂ ಲೈನ್ಸ್ ಎಕ್ಸ್ ಮತ್ತು ವೈ ಪ್ಲೇನ್ನಾಗ ಇದು ಕೋಆರ್ಡಿನೇಟ್ ಸಿಸ್ಟಮ್ನೇ ರೆಪ್ರೆಸೆಂಟ್ ಮಾಡಿದಾಗ ಎರಡೂ ಲೈನ್ಸ್ ನನಗೆ ಪ್ಯಾರಲಲ್ ಬರ್ಬೋದು. ಸೊ ಈ ಎರಡು ಲೈನ್ಸ್ನ ರೆಪ್ರೆಸೆಂಟ್ ಮಾಡಿದಾಗ ಯಾವ್ಯಾವ 3 ಪಾಸಿಬಿಲಿಟೀಸ್ ಇರ್ತಾವೆ ಹೇಳ್ರೊಂದು. ಎರಡೂ ಲೈನ್ಸ್ ಒಂದು ಪಾಯಿಂಟಿಗೆ ಇಂಟರ್ಸೆಕ್ಟ್ ಆಗ್ಬೋದು. ಇದ್ರದ್ದು ಇಂಪಾರ್ಟೆನ್ಸ್ ಏನದ ನಾವು ನೆಕ್ಸ್ಟ್ ವೀಡಿಯೋದಾಗ ನೋಡೋಣ. ಎರಡೂ ಲೈನ್ಸ್ ಒಂದ್ರ ಮ್ಯಾಗ ಒಂದು ಕೋಇನ್ಸಿಡೆಂಟ್ ಆಗ್ಬೋದು. ಕೋಇನ್ಸಿಡೆಂಟ್ ಲೈನ್ಸ್ ಅಂತಂದ್ರೆ ಒನ್ ಲೈನ್ ಓವರ್ಲ್ಯಾಪ್ಸ್ ಆನ್ ದಿ ಅದರ್ ಲೈನ್. ಇನ್ನೊಂದು ಪಾಸಿಬಿಲಿಟಿ ಏನಾಗ್ಬೋದಪ್ಪ ಅಂತಂದ್ರೆ, ಇನ್ನೊಂದು ಪಾಸಿಬಿಲಿಟಿ ಎರಡೂ ಲೈನ್ಸ್ ಪ್ಯಾರಲಲ್ ಬರ್ಬೋದು. ಎರಡೂ ಲೈನ್ಸ್ ಪ್ಯಾರಲಲ್ನು ಬರ್ಬೋದು. ಎರಡೂ ಲೈನ್ಸ್ ಪ್ಯಾರಲಲ್ ಹ್ಯಾಂಗೆ ಬರ್ತಾವ, ಎರಡೂ ಲೈನ್ಸ್ನ ಹ್ಯಾಂಗೆ ರೆಪ್ರೆಸೆಂಟ್ ಮಾಡಬೇಕು, ನಾ ಇದು ಕ್ಲಾಸ್ನಾಗ ನಿಮಗೆ ಅದೇ ಡಿಸ್ಕಸ್ ಮಾಡ್ತೀನಿ. ಒಂದು ಸಲ ನೋಡಿರಿ ಹೌ ಟು ರೆಪ್ರೆಸೆಂಟ್ ದ ಲೈನ್ಸ್. ಸಿ ವಾಟ್ ಆರ್ ದ 3 ಪಾಸಿಬಿಲಿಟೀಸ್? The 3 possibilities are, if you represent 2 lines on a same equation, ಒಂದೇ ಈಕ್ವೇಷನ್ನಾಗ
ಎರಡು ಲೈನ್ಸ್ ರೆಪ್ರೆಸೆಂಟ್ ಮಾಡಿದಾಗ ನನಗೆ ಯಾವ ಪಾಸಿಬಿಲಿಟೀಸ್ ಬರ್ತಾವೆ ಅಂತ ಹೇಳಿದ್ರೆ, ವಾಟ್ ಆರ್ ದ ಡಿಫ್ರೆಂಟ್ ಪಾಸಿಬಿಲಿಟೀಸ್ ಐ ವಿಲ್ ಗೆಟ್? ಸಿ, ವೆನ್ ಐ ರೆಪ್ರೆಸೆಂಟ್ ಟೂ ಲೈನ್ಸ್ ಗ್ರಾಫಿಕಲಿ ಏನೇನಾಗ್ಬೋದು? ದೇರ್ ಆರ್ 3 ಪಾಸಿಬಿಲಿಟೀಸ್. Two lines will intersect at a point. ಹಿಂಗೆ ಬರ್ಬೋದು. ಇಲ್ಲ ಅಂತಂದ್ರೆ two lines will be coincident. ಕೋಇನ್ಸಿಡೆಂಟ್ ಆಗ್ಬೋದು. ಕೋಇನ್ಸಿಡೆಂಟ್ ಆಗೋದಂದ್ರೆ ಏನಂತದ? ಏನು ಹೇಳಿದ್ನ? ಒನ್ ಲೈನ್ ಮೇ ಓವರ್ಲ್ಯಾಪ್ ವಿತ್ ದ ಅದರ್ ಲೈನ್. ಒಂದ್ರ ಮ್ಯಾಗ ಒಂದು ಬೀಳ್ಬೋದು ಇವು ಲೈನ್ಸ್. ಮೂರನೇದು ಪಾಸಿಬಿಲಿಟಿ ಏನಾಗ್ಬೋದು ಅಂತಂದ್ರೆ, ಟೂ ಲೈನ್ಸ್ will be ಪ್ಯಾರಲಲ್ ಟು ಈಚ್ ಅದರ್ ಆಗ್ಬೋದು. ಅಂದರೆ ಅರ್ಥ, ಈ ಲೈನ್ಸ್ ನೀವು ಎಷ್ಟು ಬಿ ಹಿಂಗೆ ಎಕ್ಸ್ಟೆಂಡ್ ಮಾಡಿರಿ, ದೋಸ್ ಲೈನ್ಸ್ ವಿಲ್ ನಾಟ್ ಮೀಟ್ ಈಚ್ ಅದರ್. ದೆನ್ ದೇರ್ ಆರ್ 3 ಪಾಸಿಬಿಲಿಟೀಸ್. ಎರಡು ಲೈನ್ಸ್ ರೆಪ್ರೆಸೆಂಟ್ ಮಾಡಿದಾಗ ನನಗೆ ಇವು 3 ಪಾಸಿಬಿಲಿಟೀಸ್ ಬರ್ತಾವೆ. ಈಗ ನನಗೆ ಇಕ್ವೇಷನ್ ಕೊಟ್ಟಾಗ ಹೌ ಟು ಸೆಲೆಕ್ಟ್ ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂಸ್. ನನಗೆ ಸ್ಟ್ರೇಟ್ ಲೈನ್ ಇಕ್ವೇಷನ್ ಹಾಕ್ಲಿಕ್ಕೆ ನನಗೆ ಒಂದು ಪಾಯಿಂಟ್ ಬೇಕಾ? ಒಂದು ಪಾಯಿಂಟ್ ಬೇಕಂತಂದ್ರೆ ಒಂದು ಎಕ್ಸ್ ವ್ಯಾಲ್ಯೂ ಬೇಕು, ಒಂದು ವೈ ವ್ಯಾಲ್ಯೂ ಬೇಕು. ಯಾವುದೇ ಪಾಸಿಬಲ್ ಇಕ್ವೇಷನ್ ಕೊಟ್ಟಾಗ ನನಗೆ ಗ್ರಾಫ್ ಹಾಕೋದು ಈಸಿ ಯಾವಾಗ ಆಗ್ತದೆ ಅಂತಂದ್ರೆ, ಈ ಟೈಪ್ ಎಕ್ಸ್ ವ್ಯಾಲ್ಯೂಸ್ ವೈ ವ್ಯಾಲ್ಯೂಸ್ ತೊಗೋತೀವಲ್ಲ ನಾವು, ಎಕ್ಸ್ ವ್ಯಾಲ್ಯೂಸ್ ವೈ ವ್ಯಾಲ್ಯೂಸ್ ತೊಗೋ ಟೈಮ್ನಾಗ ನನಗೆ ಈಸಿ ಯಾವಾಗ ಆಗ್ತದೆ ಅಂತಂದ್ರೆ, ಆಲ್ಮೋಸ್ಟ್ ಈ ವ್ಯಾಲ್ಯೂಸ್ ಹೆಂಗೆ ತೊಗೋಬೇಕಂತಂದ್ರೆ ಇಂಟೀಜರ್ ಇರಬೇಕು, ಹೋಲ್ ನಂಬರ್ ಇರಬೇಕು. ನೆಗೆಟಿವ್ ಇದ್ರೆ ನಡೀತದ, ಸಪೋಸ್ ಇಂಟೀಜರ್ ಇರಬೇಕು. ಈ ನಂಬರ್ಸ್ ಆಲ್ಮೋಸ್ಟ್ ಫ್ರ್ಯಾಕ್ಷನ್ ಬರ್ಲಾರ್ದಂಗೆ ನೋಡ್ಕೋಬೇಕು ನಾವು, ಫ್ರ್ಯಾಕ್ಷನ್ ಬರ್ಲಾರ್ದಂಗೆ. ಇಂಟೀಜರ್ ಇರಬೇಕಂದ್ರೆ ಇಂಟೀಜರ್ ನಂಬರ್ಸ್ ಲೆಕ್ಕ ನಾವು ಕನ್ವೀನಿಯೆಂಟ್ಲಿ ನಮ್ಮ ಕನ್ವೀನಿಯನ್ಸ್ ಲೆಕ್ಕ ನಾವೇನು ಮಾಡ್ತೀವಿ ಅಂತಂದ್ರೆ, ವಿಲ್ ಟೇಕ್ 0 ಆ್ಯಸ್ ಸಿಂಪ್ಲೆಸ್ಟ್ ಇಂಟೀಜರ್, 0 ಆ್ಯಸ್ ಎನ್ ಇಂಟೀಜರ್. ಅಂದ್ರೆ ಒಂದು ಸಲ ಎಕ್ಸ್ ಈಸ್ ಈಕ್ವಲ್ ಟು 0 ಹಾಕ್ರಿ, ವೈ ವ್ಯಾಲ್ಯೂ ಎಷ್ಟು ಬರ್ತದೆ ನೋಡ್ರಿ. ಆಮೇಲೆ ವೈ ಈಸ್ ಈಕ್ವಲ್ ಟು 0 ಹಾಕ್ರಿ, ಎಕ್ಸ್ ವ್ಯಾಲ್ಯೂ ಎಷ್ಟು ಬರ್ತದೆ ನೋಡ್ರಿ. ನಮಗೆ ಅದರಿಂದ ಐಡಿಯಾ ಬಂದುಬಿಡ್ತದೆ. ಹೌ ವಿಲ್ ಗೆಟ್ ದ ಗ್ರಾಫ್ ಈಸ್, ಸಿ, ಐ ವಿಲ್ ಸ್ಟಾರ್ಟ್ ವಿತ್ ಒನ್ ಸಿಂಪಲ್ ಎಕ್ಸಾಂಪಲ್ ವಿಚ್ ಈಸ್ ಗಿವನ್ ಇನ್ ದ ಟೆಕ್ಸ್ಟ್ ಬುಕ್. ಈ ಎಕ್ಸಾಂಪಲ್ನಿಂದ ನಾವು ಸ್ಟಾರ್ಟ್ ಮಾಡೋಣ. ನಾ ಹೇಳ್ದೆ ನೋಡ, 3 ಪಾಸಿಬಿಲಿಟೀಸ್. ವಾಟ್ ಆರ್ ದ 3 ಪಾಸಿಬಿಲಿಟೀಸ್? ದ 3 ಪಾಸಿಬಿಲಿಟೀಸ್ ಆರ್ either 2 lines may intersect each other at a point, 2 lines may be coincident, or 2 lines will be parallel to each other. ಹಂಗಾಗ್ಬೋದು. ಈಗ ಇಲ್ಲ ಏನು ಮಾಡೀನಿ ಅಂತಂದ್ರೆ, ಒಂದು ಎಕ್ಸಾಂಪಲ್ ತೊಗೊಂಡಿನಿ, ಟೆಕ್ಸ್ಟ್ ಬುಕ್ ಎಕ್ಸಾಂಪಲ್. ಈ ಟೆಕ್ಸ್ಟ್ ಬುಕ್ ಎಕ್ಸಾಂಪಲ್ದಾಗ ಸಿ, ವಿಲ್ ರೀಡ್ ದಿಸ್ ಎಕ್ಸಾಂಪಲ್ ಆ್ಯಂಡ್ ವಿಲ್ ಟ್ರೈ ಟು ರೆಪ್ರೆಸೆಂಟ್ ಇಟ್ algebraically as well as graphically. How to represent these equations algebraically and graphically? ಒಂದು ಸಲ ನಾವು ಇದು ಎಕ್ಸಾಂಪಲ್ ಓದ್ಬಿಡಮ್ಮ, ಓದ್ದನ ಅರ್ಥ. ಸಪೋಸ್ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ದ ಕ್ವಶನ್ ಗಿವನ್, ಟೆಕ್ಸ್ಟ್ ಬುಕ್ ಎಕ್ಸಾಂಪಲ್ ಅದ ಇದು, NCERT ದಾಗಿಂದು. ಒಂದು ಸಲ ಇದು ಓದ್ರಿ. ಅಲ್ಜಿಬ್ರೇಕ್ಲಿ ರೆಪ್ರೆಸೆಂಟ್ ಮಾಡೋದಂದ್ರೆ ನಿಮಗೆ ನಾನು ಫಸ್ಟ್ ಇಕ್ವೇಷನ್ನ ಹೇಳಿದೆ. ಅಲ್ಜಿಬ್ರೇಕ್ಲಿ ರೆಪ್ರೆಸೆಂಟ್ ಮಾಡೋದಂದ್ರೆ ಏನು? ಅಲ್ಜಿಬ್ರೇಕ್ಲಿ ರೆಪ್ರೆಸೆಂಟ್ ಮಾಡೋದಂತಂದ್ರೆ ಅರ್ಥ, ಎರಡೂ ಇದು ಸ್ಟೇಟ್ಮೆಂಟಿಗೆ ಇಕ್ವೇಷನ್ ಫಾರ್ಮ್ನಾಗ ಬರೆಯೋದು. ಗ್ರಾಫಿಕಲಿ ರೆಪ್ರೆಸೆಂಟ್ ಮಾಡೋದಂತಂದ್ರೆ ಗ್ರಾಫ್ ಹಾಕೋದು, ಪಾಯಿಂಟ್ಸ್ ತೊಗೊಂಡು ಗ್ರಾಫ್ ಹಾಕಬೇಕು. ಈ ಸಪೋಸ್ ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಸೆಲೆಕ್ಟೆಡ್ ದಿಸ್ ಕ್ವಶನ್. ಸಿ, Akila went to a fair in her village. She wanted to enjoy the rides on the giant wheel and play hoopla. Hoopla ಅಂದರೆ ಇದು ಒಂದು ಗೇಮ್ ಅದ. ಈಗ ಜಾತ್ರೆ ಒಳಗೆ ನಾವು ಒಂದು ರಿಂಗ್ ಕೊಡ್ತಾರೆ ನೋಡು, ರಿಂಗ್ ಕೊಟ್ಟಾಗ ನಾವು ಅದು ರಿಂಗ್ ತೊಗೊಂಡು ಹಿಂಗೆ ಬೇರೆ ಬೇರೆ ಐಟಮ್ಸ್ ಮ್ಯಾಗ ಹೋದು ನಾವು ಎದ್ರ ಮ್ಯಾಗ ಬೀಳ್ತದೆ ಅದು ನಮ್ಗೆ ಕೊಡ್ತಾರಲ್ಲ, ಆ ಟೈಪ್ ಒಂದು ಗೇಮ್ ಅದ. ದ ನಂಬರ್ ಆಫ್ ಟೈಮ್ಸ್ ಶಿ ಪ್ಲೇಡ್ ಹೋಪ್ಲಾ ಈಸ್ ಹಾಫ್ ದ ನಂಬರ್ ಆಫ್ ಟೈಮ್ಸ್ she had rides she had on the giant wheel.
ಈ ನೋಡ್ರಿ, ದ ನಂಬರ್ ಆಫ್ ಟೈಮ್ಸ್ ಶಿ ಹ್ಯಾಡ್ ಹುಪ್ಲಾ ಈಸ್ ಹಾಫ್ ದ ನಂಬರ್ ಆಫ್ ಟೈಮ್ಸ್ ಶಿ ರೈಡ್ಸ್ ಆನ್ ದ ಜೈಂಟ್ ವೀಲ್. ಸ್ಟೇಟ್ಮೆಂಟ್ ನೋಡ್ರಿ, ಈಗ ನಾವೇನು ನಾವು ಲೆಟ್ ದ ನಂಬರ್ ಆಫ್ ಟೈಮ್ಸ್ she played hoopla and the number of times she rides on giant wheel. ಈಗೇನಂದ್ರೆ, ಸಪೋಸ್ I say the number of rides on the giant wheel that she had is equal to, ನಾ ಇದಕ್ಕೆ ಏನಂತೀನಿ, ಎಕ್ಸ್ ಅಂತೀನಿ. ಏನಂತೀವಿ ಇದಕ್ಕೆ? ಎಕ್ಸ್. The number of times she played hoopla is equal to y. How many times she had the rides on the giant wheel? X times. How many times she played the hoopla? Y times. ಹೌದಾ? ಇಲ್ಲಿ ಕಂಡೀಷನ್ ಏನು ಕೊಟ್ಟರು ನೋಡ್ರಿ, ಒಂದ್ಸಲ ಕಂಡೀಷನ್ ಓದ್ರಿ. ಶಿ ಪ್ಲೇಡ್ ಹುಪ್ಲಾ, ದ ನಂಬರ್ ಆಫ್ ಟೈಮ್ಸ್ ಶಿ ಪ್ಲೇಡ್ ಹುಪ್ಲಾ ಅಂದರೆ ವೈ ಈಸ್ ಹಾಫ್ ದ ನಂಬರ್ ಆಫ್ ಟೈಮ್ಸ್ ಶಿ ಹ್ಯಾಡ್ ದ ರೈಟ್ಸ್. ಅಂದ್ರೆ ದ ನಂಬರ್ ಆಫ್ ಟೈಮ್ಸ್ ಶಿ ಪ್ಲೇಡ್ ದ ಹುಪ್ಲಾ ಈಸ್ ಹಾಫ್ ದ ನಂಬರ್ ಆಫ್ ರೈಟ್ಸ್ she had on the giant wheel. The giant wheel ಎಷ್ಟು ಇಲ್ಲಿ ನೋಡ್ರಿ, how many times she had the rides? X. How many times she played hoopla? Y. ಕಂಡೀಷನ್ ಏನು ಕೊಟ್ರೆ the number of times she played hoopla is equal to half the number of times she had the giant wheel. ಈಗ ಇದರಿಂದ ನನಗೆ ಒಂದು ಇಕ್ವೇಷನ್ ಬರ್ತದೆ. ಏನು ಬರ್ತದಪ್ಪ ಅಂದ್ರೆ ಇಕ್ವೇಷನ್, ಈಗ ಇದು 2 is equal to 2 ಇದು ಈ ಕಡೆ ತೊಗೊಳ್ರಿ, 2y is equal to x ಬರ್ತದೆ. ಆರ್ ಐ ಕ್ಯಾನ್ ರೈಟ್ x is equal to 2y ಅಂತ ಬರಿಬೋದು. ಇಲ್ಲ ಅಂತಂದ್ರೆ ಇದು ಇಕ್ವೇಷನಿಗೆ ನಾ x minus 2y is equal to 0 ಅಂತ ಬರಿಬೋದು. ಇದು ನನಗೆ ಒಂದು ಇಕ್ವೇಷನ್ ಬಂತ. ಅದಾದಮೇಲೆ ಮತ್ತೊಂದು ಏನು ಕೊಟ್ಟರು ನೋಡ್ರಿ, ಇಲ್ಲೇನದ, ಸಪೋಸ್ ಇಫ್ ಈಚ್ ರೈಡ್ ಕಾಸ್ಟ್ಸ್, ಇನ್ನೊಂದ್ಸಲ ನೋಡ್ರಿ, ಎಲ್ಲ ಕಾಣಿಸ್ಲತ್ತ ಅಂತ ತಿಳ್ಕೊಳ್ತೀನಿ ನಿಮ್ಗೆ. Each ride cost 3 rupees. A game and game of hoopla cost 4 rupees. ಅಂದ್ರೆ ಒಂದ್ಸಲ ರೈಡ್ ಮಾಡಿದ್ರೆ 3 rupees ಅದ. How many times she had the rides? She had the rides on the x times. ಒಂದ್ಸಲ ರೈಡ್ ಮಾಡಿದ್ರೆ 3 rupees ಕಾಸ್ಟ್ ಅದ. ಎಕ್ಸ್ ಟೈಮ್ಸ್ ರೈಡ್ ಮಾಡಿದ್ರೆ ಎಷ್ಟು ಕಾಸ್ಟ್ ಆಗ್ತದೆ? ದಟ್ ವಿಲ್ ಬಿ 3x. ದೆನ್ ಈಗ ಹೌ ಮೆನಿ ಟೈಮ್ಸ್ ಶಿ ಹ್ಯಾಡ್ ಪ್ಲೇಡ್ ದ ಹುಪ್ಲಾ? ವೈ ಟೈಮ್ಸ್. ಒಂದ್ಸಲ ಹುಪ್ಲಾ ಆಡಿದ್ರೆ 4 rupees ಅದ. ಅಂದ್ರೆ ವೈ ಟೈಮ್ಸ್ ಹುಪ್ಲಾ ಆಡಿದ್ರೆ ಎಷ್ಟಾಗ್ತದೆ? 4y rupees. ದೆನ್ ವಾಟ್ ಇಟ್ ಈಸ್ ಗಿವನ್ ಈಸ್, ಸಿ, once you go through this, she had, how many times she had and how many times, ಇಲ್ಲಿಂದ ಓದಬೇಕಲ್ಲ, how would you find out the number of times she had rides she had and how many times she played hoopla provided she spent 20 rupees. ಅಂದ್ರೆ ಅರ್ಥ, ಇಲ್ಲಿ 1 ರೈಡಿಗೆ 3 rupees, ಎಕ್ಸ್ ರೈಡ್ಸಿಗೆ 3x rupees. 1 time hoopla played, 4 rupees. Y times played 4y rupees. ಅಂದ್ರೆ ಟೋಟಲ್ ಮನಿ ಎಷ್ಟು ಖರ್ಚಾಗ್ಯದ? ದಿಸ್ ಇಸ್ ದ ಮನಿ ಸ್ಪೆಂಟ್ ಇನ್ ರೈಡಿಂಗ್ ಆನ್ ದ ಜೈಂಟ್ ವೀಲ್ಸ್. ದಿಸ್ ಇಸ್ ದ ಮನಿ ಟೈಮ್ ಸ್ಪೆಂಟ್ ಇನ್ ಪ್ಲೇಯಿಂಗ್ ದ hoopla games. Total money, how much she has spent? 20 rupees. Then this will be the second equation. Okay, x minus 2y is equal to 0, 3x plus 4y is equal to 20.
These equations if you write, this we call it as, ಇದಕ್ಕೆ ನಾವೇನಂತೀವಿ, this is called as algebraic representation. ಎಂತಿದ್ಕ, this is called as algebraic representation. Okay, then what will be the graphical representation? Graphical representation ಹ್ಯಾಂಗೆ ಮಾಡ್ಬೇಕಂತ ಹೇಳಿದೆ ನಾನು ನಿಮ್ಗೆ. ಫಸ್ಟ್ ಒಂದು ಈಕ್ವೇಷನ್ ತೊಗೋಬೇಕಾ? ಸಿ, ನಾ ಇದು ಈಕ್ವೇಷನ್ ತೊಗೊಂಡ. ಯಾವತ್ತು ತೊಗೊಂಡ? ಎಕ್ಸ್ ಮೈನಸ್ 2y ಇಸ್ ಈಕ್ವಲ್ ಟು 0 ತೊಗೊಂಡು. ಎಕ್ಸ್ ಮೈನಸ್ 2y ಇಸ್ ಈಕ್ವಲ್ ಟು 0 ತೊಗೊಂಡಾಗ ನನಗೆ y ಇಸ್ ಈಕ್ವಲ್ ಟು ಏನಾಗ್ತದೆ? ಹಾಫ್ ಎಕ್ಸ್ ಅದು. ಸಪೋಸ್ ಈ ಈಕ್ವೇಷನ್ದಾಗ, ಈ ಈಕ್ವೇಷನ್ ಇಲ್ಲಿ ಎಕ್ಸ್ ಅದ, ಇಲ್ಲಿ y ಅದ. y ಎಷ್ಟದ? y ಇಸ್ ಈಕ್ವಲ್ ಟು ಎಕ್ಸ್ ಬೈ 2 ಅದ. ಟು ಗೆಟ್ ದ ಫ್ರ್ಯಾಕ್ಷನ್, ಈ ಸಪೋಸ್ ನಾ ಎಕ್ಸ್ ಇಸ್ ಈಕ್ವಲ್ ಟು 0 ತೊಗೊಂಡ ಅಂತ ತಿಳ್ಕೊರಿ. ಎಕ್ಸ್ ಇಸ್ ಈಕ್ವಲ್ ಟು 0 ತೊಗೊಂಡಾಗ y ಇಸ್ ಈಕ್ವಲ್ ಟು ಎಷ್ಟು ಬರ್ತದ? y ಇಸ್ ಈಕ್ವಲ್ ಟು ಬಿ 0 ಬರ್ತದೆ. ಈಗ ನಾ ಎಕ್ಸ್ ಇಸ್ ಈಕ್ವಲ್ ಟು 1 ತೊಗೊಂಡು ಅಂತ ತಿಳ್ಕೊರಿ, y ಇಸ್ ಈಕ್ವಲ್ ಟು 1/2 ಆಗ್ತದೆ. ನಾ ಹೇಳಿದ ನಿಮಗೆ ಆದಷ್ಟು ಫ್ರ್ಯಾಕ್ಷನ್ಸ್ ಅವಾಯ್ಡ್ ಮಾಡ್ಬೇಕು, ಬಂದಿರು ಬರ್ಲಿಕ್ಕೆ ಫ್ರ್ಯಾಕ್ಷನ್ಸ್ ಅವಾಯ್ಡ್ ಮಾಡ್ಬೇಕು. ಸೊ ಎಕ್ಸ್ ಇಸ್ ಈಕ್ವಲ್ ಟು ನಾ 1 ತೊಗೊಂಡು ಅಂತ ತಿಳ್ಕೊರಿ, y ಇಸ್ ಈಕ್ವಲ್ ಟು ಹಾಫ್ ಆಗ್ತದೆ. ಅದಕ್ಕೆ ನಾ ಏನು ಮಾಡ್ತೀನಿ ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು 2 ತೊಗೋತೀನಿ. ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 2 ಹಾಕಿದಾಗ ಇಲ್ಲಿ 2/2 ಇಟ್ ವಿಲ್ ಬಿ y ಇಸ್ ಈಕ್ವಲ್ ಟು 1. ಒಂದು ಈಕ್ವೇಷನ್ದಾಗ ನಾ 2 ವ್ಯಾಲ್ಯೂಸ್ ಸೆಲೆಕ್ಟ್ ಮಾಡ್ಕೊಂಡೆ. ಲೀವ್ ಇಟ್ ಆ್ಯಸ್ ಇಟ್ ಈಸ್. ಫಸ್ಟ್ ಈಕ್ವೇಷನ್ ಆಯಿತಾ? ಅದಾದ್ಮೇಲೆ ವಾಟ್ ಅಬೌಟ್ ಸೆಕೆಂಡ್ ಈಕ್ವೇಷನ್? ಸಿ, ಇನ್ನೊಂದ್ಸಲ ಹೇಳ್ತೀನಿ ನಾನು ನಿಮಗೆ. ಸೆಕೆಂಡ್ ಈಕ್ವೇಷನ್ ಏನಿತ್ತು ನಮ್ಮದು? ಸೆಕೆಂಡ್ ಈಕ್ವೇಷನ್ ಇತ್ತು 3x ಪ್ಲಸ್ 4y ಇಸ್ ಈಕ್ವಲ್ ಟು 20 ಇತ್ತಂತ. ಈ ಈಕ್ವೇಷನ್ನಾಗ ನಾವು 4y ಇಸ್ ಈಕ್ವಲ್ ಟು ಎಷ್ಟು ಆಗ್ತದೆ? 20 ಮೈನಸ್ 3x ಆಗ್ತದೆ. y ಇಸ್ ಈಕ್ವಲ್ ಟು ಎಷ್ಟು ಆಗ್ತದೆ? 20 ಮೈನಸ್ 3x ಬೈ 4 ಆಗ್ತದೆ. ಹಂಗಂದ್ರೆ ಎಕ್ಸ್ ವ್ಯಾಲ್ಯೂ, y ವ್ಯಾಲ್ಯೂ. ವಾಟ್ ಈಸ್ y ವ್ಯಾಲ್ಯೂ? 20 ಮೈನಸ್ 3x ಬೈ 4. ಸಿ, ಫಾರ್ ದಿಸ್ ಆಲ್ಸೋ ವಿಲ್ ಸೆಲೆಕ್ಟ್ ಸಮ್ ವ್ಯಾಲ್ಯೂಸ್. ಈಗ ನಾ ಇಲ್ಲಿ ಸಪೋಸ್ ಇಫ್ ಐ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು 0, ಎಕ್ಸ್ ಇಸ್ ಈಕ್ವಲ್ ಟು 0 ಹಾಕಿದಾಗ ನನಗೆ y ಎಷ್ಟು ಬರ್ತದೆ ನೋಡ್ರಿ. ಇಲ್ಲಿ 3 ಇಂಟು 0 0 ಆಯಿತಾ? 20/4. ಸೊ y ಈಸ್ ಈಕ್ವಲ್ ಟು 20/4 ಬಂತು, ದಟ್ ಈಸ್ 5. ಇಲ್ಲಿ 5 ಬಂತ ನನಗೆ. ಓಕೆ, ಇದು ಬಿಟ್ಬಿಟ್ಟು ದೆನ್ ವಿಲ್ ಸಪೋಸ್ y ಈಸ್ ಈಕ್ವಲ್ ಟು 0 ಹಾಕಿದ್ರೆ ಎಕ್ಸಿನ ವ್ಯಾಲ್ಯೂ ಏನು ಬರ್ತದೆ? y ಈಸ್ ಈಕ್ವಲ್ ಟು 0 ಹಾಕಿದ್ರೆ ಎಕ್ಸಿನ ವ್ಯಾಲ್ಯೂ ಏನು ಬರ್ತದೆ ನೋಡ್ಕೋ. ಫ್ರ್ಯಾಕ್ಷನ್ ಬಂತಂದ್ರೆ ಬಿಟ್ಬಿಡ್ರಿ. ಯು ಜಸ್ಟ್ ಕೀಪ್ ಆನ್ ಥಿಂಕಿಂಗ್ ಎ ವ್ಯಾಲ್ಯೂ ಆಫ್ ಎಕ್ಸ್ ಹಿಯರ್, so that y will be whole number, x will be whole number. If suppose for example na ಇಲ್ಲಿ x is equal to 2 ಹಾಕ್ದಂತ ತಿಳ್ಕೊ. x is equal to 2 ಅಂದರೆ 20 minus 3 into 2 6, 14/4 ಫ್ರ್ಯಾಕ್ಷನ್ ಆಯ್ತು. ಇಲ್ಲಿ x is equal to 3 ಹಾಕ್ದ, ಇಲ್ಲಿ 3 into 3 11, 20 minus 9 will be 11. ಇಲ್ಲ x is equal to 4 ಹಾಕ್ದಂತ ತಿಳ್ಕೊರಿ. ವಾಟ್ ಈಸ್ ದಿಸ್? ಎಕ್ಸ್ ಇಸ್ ಈಕ್ವಲ್ ಟು 4 ಹಾಕಿದಾಗ ಇದು 3 ಇಂಟು 4 12 ಆಯ್ತಾ? ಎಕ್ಸ್ ಇದ್ದಲ್ಲಿ 4 ಹಾಕ್ತೀನಿ. 3 ಇಂಟು 4 ಎಷ್ಟಾಯ್ತು? 12 ಆಯ್ತು. 20 ಮೈನಸ್ 12 ಈಸ್ ಹೌ ಮಚ್? 12. 20 ಮೈನಸ್ 12 ವಿಲ್ ಬಿ 8. 8/4. 8/4 ಈಸ್ 2. ಸೊ ವಿ ಗಾಟ್ ಅನದರ್ ಹೋಲ್ ನಂಬರ್. ಆದಷ್ಟು ಸಿಂಪಲ್ ಹೋಲ್ ನಂಬರ್ ಸೆಟ್ಸ್ ಚೂಸ್ ಮಾಡ್ಕೊಳಕ್ಕೆ ನಾವು ಟ್ರೈ ಮಾಡಬೇಕು. After choosing this, what we'll do, we'll try to represent it by graph. Usually graph lines ನಾವು ಪೆನ್ಸಿಲ್ ತೊಗೊಂಡು ಹಾಕಬೇಕು. ಇಲ್ಲಿ ನಿಮಗೆ ಕ್ಲಿಯರಾಗಿ ಕಾಣಿಸಂಗಿಲ್ಲ ಅಂಥೇಳಿ ನಾನು ಸ್ಕೆಚ್ ಪೆನ್ಲೇನೆ ಹಾಕ್ಲತ್ತೀನಿ. ಓಕೆ, ವಿಲ್ ರೆಪ್ರೆಸೆಂಟ್ ಬೋತ್ ದೀಸ್ ಲೈನ್ಸ್ ಗ್ರಾಫಿಕಲಿ ನಾವು. ಈ ನನಗೆ ಫಸ್ಟ್ ಲೈನ್ ಏನು ಬಂದದ ನೋಡ್ರಿ ಅನ್ಸಲ್ಲ, ಸೆಕೆಂಡ್ ಲೈನ್ ಏನು ಬಂದದ ನೋಡ್ರಿ. ಫಸ್ಟ್ ಲೈನ್ ಏನು ಬಂದದ? ಫಸ್ಟ್ ಲೈನ್ ಇನ್ ಸೆಟ್ಸ್ ಆಫ್ ವ್ಯಾಲ್ಯೂಸ್ ನೋಡ್ಕೊರಿ. ಒಂದು ಪರ್ಟಿಕ್ಯುಲರ್ ಗ್ರಾಫ್ ಸೆಲೆಕ್ಟ್ ಮಾಡ್ಕೋಬೇಕು, ಒಂದು ಸ್ಕೇಲ್ ಸೆಲೆಕ್ಟ್ ಮಾಡ್ಕೋಬೇಕು. ಇದು ವ್ಯಾಲ್ಯೂಸ್ ಅವ ಅಂತ ತಿಳ್ಕೊರಿ.
ಎಕ್ಸಿನ ವ್ಯಾಲ್ಯೂ ವೈಸ್ ವ್ಯಾಲ್ಯೂ. ಎಕ್ಸ್ ವ್ಯಾಲ್ಯೂ ಅಂದರೆ ಏನದ? ನಂಬರ್ ಆಫ್ ಟೈಮ್ಸ್ ಶಿ ಹ್ಯಾಡ್ ದ ರೈಟ್ಸ್. ವೈ ವ್ಯಾಲ್ಯೂ ಅಂದರೆ ಏನದ? ನಂಬರ್ ಆಫ್ ಟೈಮ್ಸ್ ಶಿ ಪ್ಲೇಡ್ ದ ಹುಪ್ಲ. ದೆನ್ ಒಂದು ಪ್ರಾಪರ್ ಸ್ಕೇಲ್ ತೊಗೊಂಡು ಇದು ರೆಪ್ರೆಸೆಂಟೇಷನ್ ಮಾಡ್ಲಿಕ್ಕೆ ನಾನು ಟ್ರೈ ಮಾಡ್ತೇನೆ. ಸಿ ಯೂಸಿಂಗ್ ದಿಸ್ graph, using this equations we have put the simple values now. ಈಗ ನಾ ಏನು ಮಾಡ್ಬೇಕಂದ್ರೆ ಈ ನೋಡ್ರಿ ಎಕ್ಸಿನ ವ್ಯಾಲ್ಯೂ ವೈಸ್ ವ್ಯಾಲ್ಯೂ ಲಿಮಿಟ್ಸ್ನ ನಾ ಗ್ರಾಫ್ ಸೆಲೆಕ್ಟ್ ಮಾಡ್ಕೋಬೇಕು. ಇದು ಗ್ರಾಫ್ ಐತೆ ನಂದು. ದಿಸ್ ಈಸ್ ವೈ ಆಕ್ಸಿಸ್, ದಿಸ್ ಈಸ್ ಎಕ್ಸ್ ಆಕ್ಸಿಸ್. ಗ್ರಾಫ್ ನಿಮಗೆ ಕ್ಲಿಯರ್ ಕಾಣಿಸ್ಲತ್ತಿಲ್ಲ ನೋಡ್ರಿ. ನಾರ್ಮಲಿ ನಾವು ಪೆನ್ಸಿಲ್ ಯೂಸ್ ಮಾಡಿ ಹಾಕಬೇಕಿದೆ ಗ್ರಾಫ. ಓಕೆ, ಇಲ್ಲ ಏನೇನು ವಾಟ್ ಈಸ್ ದಿಸ್ ಫಸ್ಟ್ ಲೈನ್? ಇಲ್ಲಿ 0,0 ಅದ ಅಂತ ತಿಳ್ಕೊ. ಇಲ್ಲಿ 1 ಅದ, ಇಲ್ಲಿ 2 ಅದ, ಇಲ್ಲಿ 3 ಅದ, ಇಲ್ಲಿ 4 ಅದ, 5 ಅದ, 6 ಅದ, 7 ಅದ. ಈ ಟೈಪ್ ಹಾಕ್ದೇವು. ಈಗ ನಾವೇನು ಮಾಡ್ತೀವಿ? x0 y0 ಫಸ್ಟ್ ಲೈನ್, x0 y0, x0 y0 ಪಾಯಿಂಟ್ ಇಲ್ಲಿ ಬರ್ತದೆ. x0 y0, x2 ಅದ, y1 ಅದ. 1 2, see this is, I will write this side also. 1 2 3 4 5 6 7 8. ಈಗ ನಾ ಇಲ್ಲಿ ಏನು ಮಾಡ್ದೆ? ಇಲ್ಲಿ ಒಂದು x is equal to 0 0 ಸೆಲೆಕ್ಟ್ ಮಾಡ್ದೆ. x is equal to 2, y is equal to 1 ಇಲ್ಲಿ ಬರ್ತದೆ. Then using these 2 points I will draw a straight line here. ಈ ಲೈನ್ ಯಾರಿಗೆ ರೆಪ್ರೆಸೆಂಟ್ ಮಾಡ್ತದೆ ನೋಡ್ರಿ? ವಿಚ್ ಲೈನ್ ಇಟ್ ಈಸ್ ರೆಪ್ರೆಸೆಂಟಿಂಗ್? ಎಕ್ಸ್ ಮೈನಸ್ 2y is equal to 0 ರೆಪ್ರೆಸೆಂಟ್ ಮಾಡ್ತದೆ. ಮತ್ತು ನಂದು ಇನ್ನೊಂದು ಲೈನ್ ಉಳಿತು ಇಲ್ಲಿ ಹಿಂದೆ, ಇನ್ನೊಂದು ಲೈನ್ ಉಳಿತು. ಇಲ್ಲಿ ಇನ್ನೊಂದು ಲೈನ್, ಸೆಕೆಂಡ್ ಲೈನ್ ಏನಿತ್ತು ನಂದು? 3x + 4y is equal to 20. ಅದ್ರಾಗ ಎಕ್ಸ್ ಮತ್ತು ವೈ ವ್ಯಾಲ್ಯೂಸ್ ನೋಡ್ಕೊಂಡ್ಬಿಟ್ರಿ ಒಂದ್ಸಲ. ಎಕ್ಸ್ ಮತ್ತು ವೈ ವ್ಯಾಲ್ಯೂಸ್ ಏನವ ಇಲ್ಲಿ? ಎಕ್ಸ್ ಮತ್ತು ವೈ ವ್ಯಾಲ್ಯೂಸ್ ನೋಡಿ. ಇದು 0 ಅದ, ಇದು 5 ಅದ. ಎಕ್ಸ್ ಈಸ್ ಈಕ್ವಲ್ ಟು 0, ವೈ ಈಸ್ ಈಕ್ವಲ್ ಟು 5. ದಿಟ್ ಈಸ್ ಒನ್ ಲೈನ್, ಒನ್ ಪಾಯಿಂಟ್. ಎಕ್ಸ್ 4 ಇದ್ದಲ್ಲಿ ವೈ ಎಷ್ಟದ? 2 ಅದ. ಎಕ್ಸ್ 4 ವೈ 2 ಇಲ್ಲಿ ನೋಡ್ರಿ. 4x y ಅಂದರೆ 2. ಸೊ ಇದು ಲೈನ್ ಎರಡು ಉಪಯೋಗಿಸ್ಕೊಂಡು ಐ ವಿಲ್ ಡ್ರಾ ಒನ್ ಮೋರ್ ಲೈನ್ ಲೈಕ್ ದಿಸ್. ಇವೆರಡು ಪಾಯಿಂಟ್ಸ್ ಉಪಯೋಗಿಸ್ಕೊಂಡು ಒನ್ ಸ್ಟ್ರೇಟ್ ಲೈನ್ ಲೈಕ್ ದಿಸ್. ಈ ಲೈನ್ ಯಾರಿಗೆ ರೆಪ್ರೆಸೆಂಟ್ ಮಾಡುತ್ತೋ ಇದ್ರ ಮ್ಯಾಗ ಬರ್ಕೊಂಡ್ಬಿಡ್ಬೇಕು. ಈ ಲೈನ್ ಯಾರಿಗೆ ರೆಪ್ರೆಸೆಂಟ್ ಮಾಡ್ತದೆ ನೋಡ್ರಿ? 3x + 4y is equal to 20. ನೀವು ಸೈಡಿಗೆ ಬರ್ಕೊಂಡ್ರೆ ನಡೀತದೆ. See, I told you initially there will be 3 possibilities. So ನನಗೆ ಸ್ವಲ್ಪ ರಫ್ಲಿ ಬರ್ತದೆ. ಇದು ನೀವು ಸ್ಕೇಲ್ ತೊಗೊಂಡು ಎಕ್ಸಾಕ್ಟ್ಲಿ ಪೆನ್ಸಿಲ್ ತೊಗೊಂಡಾಕ್ರಿ. ಇಲ್ಲಿ ಏನದ? ದೀಸ್ ವಾಟ್ ಈಸ್ ದ ಕನ್ಕ್ಲೂಷನ್ ದ್ಯಾಟ್ ವಿ ಕ್ಯಾನ್ ಡ್ರಾ ಫ್ರಮ್ ದಿಸ್ ಗ್ರಾಫ್ ಈಸ್ these lines are how they are intersecting at only one point. Where? This at 4,2. 4,2. X is equal to 4, y is equal to 4. ಇಲ್ಲಿ ಇವೆರಡು ಲೈನ್ಸ್ ಮೀಟ್ ಆಗುತ್ತೆ. ಸೊ ಔಟ್ ಆಫ್ 3 possibilities, what we have got is this pair of lines is intersecting lines. This is one. In another case, what we'll do, we'll take one more example. All the 3 examples, ಒಂದೊಂದು ಎಕ್ಸಾಂಪಲ್ ಒಂದೊಂದು ಹೇಳ್ಬಿಡ್ತೀನಿ ನಾನು ನಿಮಗೆ. ಈಗ ನೋಡ್ರಿ, ಇವೆರಡು this equation is this question you see. This is also a textbook example. Exercise we'll do it later. Examples ive nodkondi once. ಇಲ್ಲಿ ಏನದ?
Romalia went to stationery shop and purchased 2 pencils, 3 erasers. For how many rupees? 9 rupees. Her friend Sonali saw the new variety of pencils and erasers with Romila, and she also bought 4 pencils and 6 erasers for the algebraic representation. ನೋಡ್ರಿ ಅಷ್ಟೇ ಇದು ಸ್ವಲ್ಪ ಫಾಸ್ಟ್ ಹೇಳ್ಬಿಡ್ತೀನಿ ನೋಡ್ರಿ. 2 pencils, 3 erasers costing how many rupees? 9 rupees. ಕಾಸ್ಟಿಂಗ್ 9 rupees. ಇದಕ್ಕೆ ನಾನು ಫಸ್ಟ್ ಅನ್ಕೋತೀನಿ, ಲೆಟ್ ಈಚ್ ಪೆನ್ಸಿಲ್ ಕಾಸ್ಟ್ಸ್ X rupees and cost of each eraser rubber is Y. ಏನಾದ್ರು 2 pencils, 3 erasers. Pencils ಎಷ್ಟು 2, erasers ಎಷ್ಟು 3. ಎರಡು ಕೂಡಿ ಎಷ್ಟಾಯಿತು 9. This is one equation. Her friend Sonali, what she purchased is, she bought 4 pencils, 6 erasers. 4 pencils ಅಂದರೆ 4x plus 6 erasers 6y is equal to 18. This is what? This is algebraic representation. ಇದು ಮತ್ತಿದು ಏನಾಯಿತು? This is algebraic representation. Algebraic representation. ಈಗ ನಾವು ಇದರದ್ದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಮತ್ತು ನಾ ಹೇಳಿದೆ ನಿಮಗೆ, ವಿ ಹ್ಯಾವ್ ಟು ಸೆಲೆಕ್ಟ್ ದಿ ಸಿಂಪಲ್ ವ್ಯಾಲ್ಯೂಸ್. ಇದು ಕ್ವಶನ್ ನಾವು ಇನ್ನೊಂದ್ಸಲ ಓದೋದು ಬೇಕಾಗಿಲ್ಲ ನಮಗಿದು, ಇದು ಆಲ್ರೆಡಿ ಇಟ್ ಈಸ್ ಕವರ್ಡ್. See, first question you see. First equation. First equationದಾಗ ನಾ ಇಲ್ಲಿ x ತಗೋತೀನಿ. ಅರ್ಥ ಆಗತ್ತ ನೋಡ್ರಿ. ಈ ಫಸ್ಟ್ ಇಕ್ವೇಷನ್ನಿಂದ 3y is equal to ಎಷ್ಟಾಯಿತು? 3y is equal to 9 minus 2x ಆಯಿತು. 9 minus 2x. ಈಗ 3y is equal to 9 minus 2x ಆದ್ಮ್ಯಾಗ y is equal to ಏನಾಗ್ತದ? y is equal to 9 minus 2x by 3 ಆಯ್ತು. ಈಗ ನಾವು ಏನು ಮಾಡಾಮು, ಎಕ್ಸಿನ ಮತ್ತು ವ್ಯಾಲ್ಯೂಸ್ ಸಿಂಪಲ್ ವ್ಯಾಲ್ಯೂ ಸೆಲೆಕ್ಟ್ ಮಾಡ್ತೀವಿ. ಎಕ್ಸ್ ವ್ಯಾಲ್ಯೂಸ್, ವೈ ವ್ಯಾಲ್ಯೂಸ್. ವೈ ವ್ಯಾಲ್ಯೂ ಎಷ್ಟು ಅದಾರೋ 9 minus 2x by 3 ಅದ. ಓಕೆ, ಈಗ ನಾವು ಎಕ್ಸ್ ವ್ಯಾಲ್ಯೂಸ್ ಏನು ತೊಗೊಂಡು, ಸಪೋಸ್ ಎಕ್ಸ್ ವ್ಯಾಲ್ಯೂ 0 ಆಗ್ದಂತ ತಿಳ್ಕೊರಿ. ವೈ ಎಷ್ಟಾಗ್ತದೆ ಹೇಳಬೇಕು. ಎಕ್ಸ್ ವ್ಯಾಲ್ಯೂ 0. ವಾಟ್ ಈಸ್ ವೈ? ಇಟ್ ಈಸ್ 0. 9 by 3, ಇಟ್ ವಿಲ್ ಬಿ 3. Okay, one more value. ಇನ್ನೊಂದು ವ್ಯಾಲ್ಯೂ ಹೆಂಗೆ ಸರ್? ಸಪೋಸ್ ಇಫ್ ಐ ಪುಟ್ y is equal to 0, what I will get? y is equal to 0. y is equal to 0 ಹಾಕಿದಾಗ ಇಲ್ಲಿ ಪ್ಲೇಸಿಗೆ 0 ಹಾಕ್ರಿ. ಇಲ್ಲ ಅಂತಂದ್ರೆ ಇಲ್ಲಿ ನೋಡ್ರಿ, ಸಪೋಸ್ ಇದು ಈಕ್ವೇಷನ್ ನೋಡ್ರಿಸ್ಲತ್ತಾನೆ. 2x plus 3 into 0, 3 into 0 is equal to ಎಷ್ಟಾಯಿತು? 9. ದೆನ್ 2x is equal to, ಇದು 0 ಆಯಿತು ಬಿಟ್ಬಿಡ್ರಿ, 9. x is equal to ಎಷ್ಟಾಯಿತು? 9 by 2. ದಿಸ್ ಈಸ್ 4.5. ಫ್ರ್ಯಾಕ್ಷನ್ ಬಂತದ್ದು. 4.5 ಫ್ರ್ಯಾಕ್ಷನ್ ನಾ ಗ್ರಾಫ್ನಾಗ ಹುಡುಕ್ಬೋದಾ? 4.5 ಫ್ರ್ಯಾಕ್ಷನ್ನ ಗ್ರಾಫ್ನ ನೋಡ್ಬೋದಾ? ನೋಡ್ಬೋದು. ಸಪೋಸ್ ನನಗೆ y is equal to 0 ಹಾಕಿದಾಗ x is equal to ಎಷ್ಟು ಬರ್ತದ? x is equal to 4.5 ಅಂತ. ಅರ್ಥ ಆಯ್ತದ? ಈ ಸಪೋಸ್ ಓಕೆ, ದೀಸ್ ಆರ್ ದ 2 ವ್ಯಾಲ್ಯೂಸ್ ವಿ ಗಾಟ್. 4.5 ನಡೀತು. ಹಿಂಗೆ 4.33, 4.37 ಈ ಟೈಪ್ ವ್ಯಾಲ್ಯೂಸ್ ಬರಲಾರ್ದಾಗ ನೋಡ್ಕೊರಿ. ಹಿಂಗೆ ಸರ್ ಈ 4.5 ಬಂದದ್ದು, ಐ ಕ್ಯಾನ್ ಲೊಕೇಟ್ ದಿಸ್ ಪಾಯಿಂಟ್. ಎಕ್ಸಾಕ್ಟ್ಲಿ 0.5ನ ಲೊಕೇಟ್ ಮಾಡ್ಬೋದು. ಲೊಕೇಟ್ ಮಾಡ್ಬೋದು ಅಂತಂದ್ರೆ ಇದು ಈಕ್ವೇಷನ್ ಓಕೆ. ದೆನ್ ವಾಟ್ ಈಸ್ ಒನ್ ಮೋರ್ ಈಕ್ವೇಷನ್? ಒನ್ ಮೋರ್ ಈಕ್ವೇಷನ್ ಏನದ? 4x plus 6y is equal to ಎಷ್ಟಿತ್ತು ನಮ್ಗೆ? 18 ಇತ್ತು. 18. 4x plus 3y is equal to 18. ಇಲ್ಲಿ ನೋಡ್ರಿ, ಮತ್ತು 6y is equal to ಎಷ್ಟಾಯಿತು? 18 minus 4x, which implies y is equal to ಎಷ್ಟಾಯಿತು? y is equal to ಆಯಿತು 18 minus 4x by 6. ಮತ್ತು ನೋಡ್ರಿ ಸಲ x ವ್ಯಾಲ್ಯೂ ಆ್ಯಸ್ ಇಟ್ ಈಸ್, y ವ್ಯಾಲ್ಯೂ
ಈಗ ನಾ ಎಕ್ಸಿಗೆ ಇಲ್ಲಿ 0 ಹಾಕ್ದೆ ಅಂತ ತಿಳ್ಕೊರಿ. ವೈ ವ್ಯಾಲ್ಯೂ ಇಲ್ಲಿ ಬರ್ದು ನಡೀತಾನೆ, ಇದು ವ್ಯಾಲ್ಯೂ ಇಲ್ಲಿ ಬರ್ದು ನಡೀತದೆ. ಈ ಸಪೋಸ್ ನಾ ಎಕ್ಸ್ ಇಸ್ ಈಕ್ವಲ್ ಟು 0 ಹಾಕ್ದೆ, ವೈ ಎಷ್ಟು ಬರ್ತದೆ? 4 × 0 0 ಆಯಿತು, 18/6. 18/6 ಇಸ್ 3. ನಾವು ವೈ ಈಸ್ ಈಕ್ವಲ್ ಟು 0 ಹಾಕ್ದೆ ಅಂತ ತಿಳ್ಕೊರಿ. ವೈ ಇದ್ದಲ್ಲಿ 0 ಹಾಕ್ದೆ ಅಂದರೆ ಇಲ್ಲಿ 6 0 ಆಯಿತು. 4x ಇಸ್ ಈಕ್ವಲ್ ಟು 18 ಆಯಿತು. ಎಕ್ಸ್ ಇಸ್ ಈಕ್ವಲ್ ಟು 18/4 ಆಗ್ತದೆ, ಡಿವೈಡ್ ಆಗಲ್ಲ, ಫ್ರ್ಯಾಕ್ಷನ್ ಆಗ್ತದೆ. ಅದು ಬಿಟ್ಬಿಟ್ಟು ಸಪೋಸ್ ಫಾರ್ ಎಕ್ಸಾಂಪಲ್ ನನಗೆ ಎಕ್ಸ್ ಇಸ್ ಈಕ್ವಲ್ ಟು 1 ಹಾಕ್ದೆ. 1 ಹಾಕ್ದೆ ಏನಾಗ್ತದೆ? 18 - 4 14. 18 - 4 14. 14/6 ಫ್ರ್ಯಾಕ್ಷನ್ ಆಗ್ತದೆ. ಎಕ್ಸ್ ಇಸ್ ಈಕ್ವಲ್ ಟು 2 ಹಾಕ್ರಿ, ಇದು 10/6 ಆಗ್ತದೆ, ಮತ್ತು ಫ್ರ್ಯಾಕ್ಷನ್ ಆಗ್ತದೆ. ಎಕ್ಸ್ ಇಸ್ ಈಕ್ವಲ್ ಟು 3 ಹಾಕ್ರಿ, 4 × 3 12. 18 - 12 ಇಟ್ ಈಸ್ 18 - 12 is 6. 6/6 is 1. ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 3 ಹಾಕಿದಾಗ ನನಗೆ ವೈ ಈಸ್ ಈಕ್ವಲ್ ಟು ಎಷ್ಟು ಬರ್ತದೆ? 1 ಬರ್ತದೆ. ಇಲ್ಲ ನೋಡಿ, 4 × 3 12. 18 - 12 ಎಷ್ಟಾಯಿತು? 6. 6/6 is 1. ಸೊ ಅಗೇನ್ ವಿ ಡ್ರಾ ದ ಬೋತ್ ವ್ಯಾಲ್ಯೂಸ್. ಮತ್ತು ಇದು ಗ್ರಾಫ್ ಹೆಂಗೆ ಹಾಕ್ತೀವಿ ನೋಡ್ರಿ. ಗ್ರಾಫಿಕಲಿ ಇಫ್ ಐ ವಾಂಟ್ ಟು ರೆಪ್ರೆಸೆಂಟ್ ದ ಫಸ್ಟ್ ಲೈನ್, ಫಸ್ಟ್ ಲೈನ್ ಯಾವಾದ್ರು 2x + 3y = 9. ಈ ಫಸ್ಟ್ ಲೈನ್ದಾಗ suppose if I take this is x axis, this is y axis. ಇಲ್ಲ ಏನು ಮಾಡ್ದೆ? ಫಸ್ಟ್ ಲೈನ್ ನೋಡ್ರಿ, x is equal to 0 ಇದ್ದಲ್ಲಿ y is equal to ಎಷ್ಟದ? x is equal to 0 ಇದ್ದಲ್ಲಿ y is equal to 3 ಅದ. y is equal to 3 ಅದ. ಇದು 1, ಇದು 2, ಇದು 3, ಇದು 4, ಇದು 5, ಇದು 6. ಇದು 0, 0. ಮತ್ತಿದು 1 2, this is 3, this is 4 5 6. x is equal to 0 ಇದ್ದಲ್ಲಿ y is equal to 3 ಅದ. ದಿಸ್ ಇಸ್ ದ ಪಾಯಿಂಟ್. y is equal to 0 ಇದ್ದಲ್ಲಿ ಅಥವಾ x is equal to 4.5 ಇದ್ದಲ್ಲಿ ಇದು ಇಲ್ಲಿ ತನಕ ಬಂದು 4 ಆಯ್ತಾ? ಇಲ್ಲಿ ತನಕ ಬಂದು 4 ಆಯ್ತಾ? ಇದು ಎಕ್ಸಾಕ್ಟ್ಲಿ 5 ನಡಬರ್ಕ್ ಇಲ್ಲಿ ಬರ್ತದೆ. x is equal to 4.5 ಇದ್ದಲ್ಲಿ y ಎಷ್ಟದ? y 0 ಅದ. ಅಂದರೆ ಇದೇ ಪಾಯಿಂಟ್ ಮ್ಯಾಗೆ ಬರ್ತದೆ. ಇಲ್ಲಿ ನನಗೆ y 0 ಇದ್ರೆ ಪಾಯಿಂಟ್ ಎಲ್ಲಿ ಬರ್ತದೆ? x ಆಕ್ಸಿಸ್ ಮ್ಯಾಗೆ. x 0 ಇದ್ರೆ ಅದು y ಆಕ್ಸಿಸ್ ಮ್ಯಾಗೆ ಇರ್ತದೆ. ಸಪೋಸ್ ಇದಕ್ಕೆ ನಾವು ಒಂದು ಸ್ಟ್ರೇಟ್ ಲೈನ್ ಮಾಡ್ಕೊಂಡೆ, ಆಯಿತಾ? ಓಕೆ, ಡ್ರಾ ಎ ಸ್ಟ್ರೇಟ್ ಲೈನ್ ಯೂಸ್. ಇದು ಯಾರಿಗೆ ರೆಪ್ರೆಸೆಂಟ್ ಮಾಡ್ತದೆ? ಇಟ್ ಈಸ್ ರೆಪ್ರೆಸೆಂಟಿಂಗ್ 2x + 3y = 9z ರೆಪ್ರೆಸೆಂಟ್ ಮಾಡ್ತದೆ. ಅದಾದ್ಮ್ಯಾಗ ಇನ್ನೊಂದು ಲೈನ್ ನೋಡ್ರಿ. ವಾಟ್ ಈಸ್ ದ ಸೆಕೆಂಡ್ ಲೈನ್? ಸೆಕೆಂಡ್ ಲೈನ್ ಐ ಹ್ಯಾವ್ ಸೀನ್ ದಿಸ್ ಇಸ್ 4x + 6y = 18. 4x + 6y = 18ದಾಗ x = 0 ಇದೆ. ಓಕೆ, ಇಲ್ಲಿ 0. y = ಎಷ್ಟದ? 3. ಇದ್ರ ಮ್ಯಾಗೆ ಬರ್ತದೆ. ಹೌದಾ? ನೆಕ್ಸ್ಟ್ ಇನ್ನೊಂದು ಲೈನ್ x = 3 ಅದ. x 3 ಇದ್ದಲ್ಲಿ y ಎಷ್ಟದ? 1 ಅದ. ಇಲ್ಲಿ x = 3 ಅದ, y = 1 ಅದ. ಪಾಯಿಂಟ್ ವಿಲ್ ಬಿ ಹಿಯರ್. ಮತ್ತು ನಾ ಇವೆರಡು ಪಾಯಿಂಟ್ಸ್ ಹಿಂಗೆ ಜಾಯಿಂಟ್ ಮಾಡ್ದೆ ಅಂತ ತಿಳ್ಕೊರಿ. ಅಂದರೆ ಅರ್ಥ ಏನು? ದೀಸ್ ಟು ಆರ್ ಕೋಇನ್ಸಿಡೆಂಟ್ ಲೈನ್ಸ್. ಇದ್ರ ಮ್ಯಾಗೆ ಇನ್ನೊಂದು ಲೈನ್ ಬಂದದು. ಅದು ಯಾವುದು? 4x + 6y = 18. ಸೊ ಈ ನೇಚರ್ ಆಫ್ ಲೈನ್ಸ್ ಹೆಂಗೆ ಇವು? ದೀಸ್ ಆರ್ ಕೋಇನ್ಸಿಡೆಂಟ್ ಲೈನ್ಸ್. ನಾ ಹೇಳಿದ್ದು ನೋಡಿ ನಿಮಗೆ, ಸ್ಟಾರ್ಟಿಂಗ್ ಹೇಳಿದ ದೇರ್ ವಿಲ್ ಬಿ 3 ಪಾಸಿಬಿಲಿಟೀಸ್. ಐದರ್ ದೇ ವಿಲ್ ಇಂಟರ್ಸೆಕ್ಟ್, ಆರ್ ದೇ ವಿಲ್ ಕೋಇನ್ಸೈಡ್, ಆರ್ ದೇ ವಿಲ್ ಬಿ ಪ್ಯಾರಲಲ್. ಸಿ ಒನ್ ಎಕ್ಸಾಂಪಲ್ ವಿ ಹ್ಯಾವ್ ಸೀನ್ ಆಫ್ ಇಂಟರ್ಸೆಕ್ಟಿಂಗ್ ಲೈನ್ಸ್. ದಿಸ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಕೋಇನ್ಸಿಡೆಂಟ್ ಲೈನ್ಸ್. ಕೋಇನ್ಸಿಡೆಂಟ್ ಲೈನ್ಸ್. ಇನ್ನು ನಾವು ನೆಕ್ಸ್ಟ್ ಏನು ಮಾಡಾಮು? ವಿಲ್ ಸ್ಟಡಿ ಒನ್ ಎಕ್ಸಾಂಪಲ್ ರಿಲೇಟೆಡ್ ಟು ಪ್ಯಾರಲಲ್ ಲೈನ್ಸ್. ಈಗ ಇದು ಎಕ್ಸಾಂಪಲ್ ನೋಡ್ರಿ. ದಿಸ್ ಇಸ್ ದ ಲಾಸ್ಟ್ ಎಕ್ಸಾಂಪಲ್.
ಇದೇ ಎಕ್ಸಾಂಪಲ್ ನೋಡಿದ ಅಂತ ತಿಳ್ಕೊರಿ ನಮ್ಗೆ. ಇಲ್ಲಿ ಡೈರೆಕ್ಟ್ಲಿ ನಾವು ಅಲ್ಜಿಬ್ರೈಕ್ ರೆಪ್ರೆಸೆಂಟೇಷನ್ ಮಾಡೋದು ಬೇಕಾಗಿಲ್ಲ. ಇಲ್ಲಿ ಆಲ್ರೆಡಿ ಅವ್ರು ಕೊಟ್ರೆ ಏನು ಕೊಟ್ರೆ, 2 rails are represented by this equation, these 2 equations. 2 rails ಅಂದರೆ ರೈಲ್ವೆ ಟ್ರ್ಯಾಕ್, one track straight line like this, another track. ರೈಲ್ವೆ ಟ್ರ್ಯಾಕ್ ಹೆಂಗಿರ್ತಾವೆ ನಮ್ಗೆ ಐಡಿಯಾ ಬರ್ತದೆ ಆಲ್ರೆಡಿ. ರೈಲ್ವೆ ಟ್ರ್ಯಾಕ್ಸ್ ವಿಲ್ ಬಿ ಪ್ಯಾರಲಲ್ ಟು ಈಚ್ ಅದರ್. ಸಿ ಲೆಟ್ ಅಸ್ ವೆರಿಫೈ ದಿಸ್. ಲೈನ್ಸ್ ಯಾವ್ಯಾವ ನೋಡಿ ಒಂದ್ಸಲ. ಯಾವ ಲೈನ್ಸ್ ಅವನ್ನ ಇಲ್ಲಿ ಲೈನ್ಸ್ ಬರ್ಕೊಂಬಿಡಮ್. ನೀವು ಒಂದು ಲೈನ್ ಅದ ಯಾವುದು, ಸಿ ರೆಪ್ರೆಸೆಂಟ್ ದ ಸಿಚುವೇಶನ್ ಜಾಮೆಟ್ರಿಕಲಿ ಅಂದ್ರೆ ಬರೀ ಗ್ರಾಫ್. ಆಲ್ರೆಡಿ ಅಲ್ಜಿಬ್ರೈಕ್ ರೆಪ್ರೆಸೆಂಟೇಷನ್ ಅವರೇ ಕೊಟ್ಟಿದ್ದದ. ನಮಗೇನು ರೆಪ್ರೆಸೆಂಟ್ ಮಾಡಿದ್ರೆ ಜಾಮೆಟ್ರಿಕಲಿ ಆರ್ ಗ್ರಾಫಿಕಲಿ. ಜಾಮೆಟ್ರಿಕಲಿ ಅಂದರೆ ಗ್ರಾಫಿಕಲಿ ಅಂತ ಈ ಟೈಪ್ ರೆಪ್ರೆಸೆಂಟ್ ಮಾಡ್ಬೇಕು. 2 ಈಕ್ವೇಷನ್ ಯಾವ ನೋಡ್ರಿ, ಎಕ್ಸ್ ಪ್ಲಸ್ 2y ಮೈನಸ್ 4 ಇಸ್ ಈಕ್ವಲ್ ಟು 0. ಇದು ಒಂದು ಈಕ್ವೇಷನ್. ಇದಕ್ಕೆ ನಾ ಹಿಂಗೆ ಬಿ ಬರ್ಬೋದು ನೋಡು, ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು 4 ಅಂತ ಬಿ ಬರ್ಕೋಬೋದು, ಒಂದು ಈಕ್ವೇಷನ್. ಸೆಕೆಂಡ್ ಈಕ್ವೇಷನ್ ಅದ 2x ಪ್ಲಸ್ 4y ಮೈನಸ್ 12 ಇಸ್ ಈಕ್ವಲ್ ಟು 0. ಇದಕ್ಕೆ ನಾ ಈ ಟೈಪ್ ಬಿ ಬರಿಬೋದು ನೋಡ್ರಿ, 2x ಪ್ಲಸ್ 4y ಇಸ್ ಈಕ್ವಲ್ ಟು 12 ಅಂತ ಬರ್ಕೊಂಬಿಟ್ಟ. ಹಂಗಂದ್ಮ್ಯಾಗ ಒಂದ್ಸಲ ನೋಡ್ಕೊರಿ, ಇಲ್ಲ ಹೇಳ್ದೆ ಫಸ್ಟ್ ಈಕ್ವೇಷನ್ ಏನದ, ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು 4 ಅದ. ಇಲ್ಲಿ ನನಗೆ 2y ಇಸ್ ಈಕ್ವಲ್ ಟು ಎಷ್ಟು ಆಗ್ತದೆ ಹೇಳ್ರಿ, 4 ಮೈನಸ್ ಎಕ್ಸ್. y ಇಸ್ ಈಕ್ವಲ್ ಟು ಎಷ್ಟು ಆಗ್ತದೆ, 4 ಮೈನಸ್ ಎಕ್ಸ್ ಬೈ 2. ಅಂದ್ರೆ ವ್ಯಾಲ್ಯೂಸ್ ಹೆಂಗೆ ಸೆಲೆಕ್ಟ್ ಮಾಡ್ಕೋಬೇಕು ನಾವು, ವ್ಯಾಲ್ಯೂಸ್ ಹೆಂಗೆ ಸೆಲೆಕ್ಟ್ ಮಾಡ್ಕೋಬೇಕು ನೋಡ್ರಿ. y ಇಸ್ ಈಕ್ವಲ್ ಟು ಎಷ್ಟು ಅದ, 4 ಮೈನಸ್ ಎಕ್ಸ್ ಬೈ 2 ಅದ. ಈಗ ಇಲ್ಲಿ ಎಕ್ಸ್, ಇದು y ಐಡಿಯಾ ಬರ್ತದೆ ನಮಗದು. ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 0 ಹಾಕ್ರಿ. ಎಕ್ಸ್ ಇಸ್ ಈಕ್ವಲ್ ಟು 0 ಹಾಕಿದಾಗ ನನಗೆ y ಇಸ್ ಈಕ್ವಲ್ ಟು ಎಷ್ಟು ಬರ್ತದೆ ಒಂದ್ಸಲ ಚೆಕ್ ಮಾಡಿರಿ. ಎಕ್ಸ್ ಇಸ್ ಈಕ್ವಲ್ ಟು 0 ಹಾಕಿದಾಗ y ಇಸ್ ಈಕ್ವಲ್ ಟು ಎಷ್ಟು ಬರ್ತದೆ, ಎಕ್ಸ್ 0 ಹಾಕ್ದ, ಈ 4 ಮೈನಸ್ 0 4 ಬೈ 2 ಇಸ್ 2. ಒಂದ್ಸಲ y 0 ಹಾಕ್ಬಿಟ್ರಿ. y 0 ಆಗಿ ಯಾವುದಾರ ಈಕ್ವೇಷನ್ನ y 0 ಹಾಕ್ರಿ. ಎಕ್ಸ್ ಎಷ್ಟು ಆಗ್ತದೆ ನೋಡ್ಬೇಕಷ್ಟು. ಇಲ್ಲಿ y 0 ಹಾಕಿದ್ರೆ ಅಂದರೆ ಆಗ್ತದೆ ಎಕ್ಸ್, ಸಿ ಎಕ್ಸ್ ಪ್ಲಸ್ 2 ಇಂಟು 0 ಇಸ್ ಈಕ್ವಲ್ ಟು 4. ಇದು ಈಕ್ವೇಷನ್ ತೋರ್ತೀನಿ. 2 ಇಂಟು 0 ಇಸ್ ಈಕ್ವಲ್ ಟು 4. ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಯ್ತು, 4. ಅಂದ್ರೆ y 0 ಹಾಕಿದಾಗ ನನಗೆ ಎಕ್ಸ್ ಬರ್ತದೆ 4. ಓಕೆ, ಫಸ್ಟ್ ಲೈನ್ ಐ ಕ್ಯಾನ್ ಡ್ರಾಯಿಂಗ್. ವಾಟ್ ಅಬೌಟ್ ಸೆಕೆಂಡ್ ಲೈನ್? ಸೆಕೆಂಡ್ ಲೈನಿಂದ ಈಕ್ವೇಷನ್ ಏನದ ನೋಡ್ರಿ, 2x ಪ್ಲಸ್ 4y ಇಸ್ ಈಕ್ವಲ್ ಟು ಎಷ್ಟದ, 12 ಅದ. ಮತ್ತು ನನಗಿಲ್ಲಿ 4y ಇಸ್ ಈಕ್ವಲ್ ಟು ಎಷ್ಟಾಯಿತು, 12 ಮೈನಸ್ 2x. y ಇಸ್ ಈಕ್ವಲ್ ಟು ಎಷ್ಟಾಯಿತು, 12 ಮೈನಸ್ 2x ಡಿವೈಡೆಡ್ ಬೈ 4. ದೆನ್ ಎಕ್ಸ್ ವ್ಯಾಲ್ಯೂ, y ವ್ಯಾಲ್ಯೂ ಎಷ್ಟು, y ವ್ಯಾಲ್ಯೂ ಎಷ್ಟದ, ಎಕ್ಸ್ 12 ಮೈನಸ್ 2x ಬೈ 4 ಅದ. ಮತ್ತು ನೀವು ಎಕ್ಸ್ ಒಂದು ವ್ಯಾಲ್ಯೂಸ್ y ವ್ಯಾಲ್ಯೂ ಸೆಲೆಕ್ಟ್ ಮಾಡ್ಕೊರಿ. ಸಿಂಪ್ಲೆಸ್ಟ್ ಇಂಟೀಜರ್ ಯಾವ ಬಿ ಏನು ಮಾಡ್ಬೇಕು, 0 ಹಾಕ್ಬೇಕು. 0 ಹಾಕಿ ನೋಡ್ಬೇಕು ಫ್ರ್ಯಾಕ್ಷನ್ 0 ಹಾಕಿದಾಗ ನನಗೆ ಫ್ರ್ಯಾಕ್ಷನ್ ಬಂದಿಲ್ಲ ಅಂದ್ರೆ ಭಾಳ ಚಲೋ ಆಯಿತು. 0 ಆದಾಗ ಫ್ರ್ಯಾಕ್ಷನ್ ಬಂತಂದ್ರೆ 1 ಹಾಕಿ ನೋಡ್ಬೇಕು, 2 ಹಾಕಿ ನೋಡ್ಬೇಕು, 3 ಹಾಕಿ ನೋಡ್ಬೇಕು. ನಮಗೆ ಒಂದು ಹೋಲ್ ನಂಬರ್ ಬರತ್ತನ ಟ್ರೈ ಮಾಡಿ. 4.5 6.5 10.5 ಟೈಪ್ ಬಂದ್ರೆ ಬಿ ಓಕೆ, ನಾವು ಒಂದು ಲೈನ್ದಾಗ ಹಿಂಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೇವೆ. ಈಗ ಇಲ್ಲಿ ನಾ ಎಕ್ಸ್ ಇಸ್ ಈಕ್ವಲ್ ಟು 0 ಹಾಕಿ ಅಂತ y ಇಸ್ ಈಕ್ವಲ್ ಟು ಹೋಲ್ ನಂಬರ್ ಬರ್ತದೆ. ಮೋಸ್ಟ್ ಈಸಿಯೆಸ್ಟ್ ಕನ್ವೀನಿಯಂಟ್ ಇಂಟೀಜರ್ ಯಾವುದಾದ್ರೆ 0 ಅದ. ಅದಕ್ಕೆ ನಾನು 0 ಎಲ್ಲ ಪ್ರಾಬ್ಲಮ್ದಾಗ ನಾನು 0 ಸೆಲೆಕ್ಟ್ ಮಾಡ್ಕೊತ ಹೋಗ್ತೀನಿ. ಇಲ್ಲಿ ನಾನು 0 ಹಾಕ್ದೆ, 12 ಮೈನಸ್ 2 ಇಂಟು 0 12 ಬೈ 4. ವಾಟ್ ಈಸ್ 12 ಬೈ 4? ಇಟ್ ಈಸ್ 3. ಓಕೆ, ಹೋಲ್ ನಂಬರ್ ಬಂತು. y 0 ಹಾಕ್ರಿ. ಇಲ್ಲೆಲ್ಲ ಯಾವ್ದಾರು ಒಂದು ಈಕ್ವೇಷನ್. ಇಲ್ಲಿ y 0 ಹಾಕ್ರಿ ಏನಾಗ್ತದೆ, ಇದು 0 ಆಯಿತು. ಈ ಟರ್ಮ್ 0 ಆಯ್ತು. ಈ ಟರ್ಮ್ 0 ಆಯ್ತು ಅಂದರೆ 2x ಇಸ್ ಈಕ್ವಲ್ ಟು ಎಷ್ಟು ಬಂತು, 12 ಬಂತು. 2x ಇಸ್ ಈಕ್ವಲ್ ಟು 12 ಬಂತಂದ್ರೆ x ಇಸ್ ಈಕ್ವಲ್ ಟು 8 ಬಂತು, 6 ಬಂತು. ಅಂದ್ರೆ y 0 ಹಾಕಿದಾಗ ನನಗೆ 2x ಇಸ್ ಈಕ್ವಲ್ ಟು 12 ಬಂತು, x ಇಸ್ ಈಕ್ವಲ್ ಟು ಬಂತು 6. ಓಕೆ, ಐ ಗಾಟ್ ಬೋತ್ ದ ವ್ಯಾಲ್ಯೂಸ್ ಫಾರ್ ಬೋತ್ ದ ಲೈನ್ಸ್. ಫಸ್ಟ್ ಲೈನ್ ಒಂದ್ಸಲ ನೋಡ್ಬಿಡ್ರಿ. ವಾಟ್ ಈಸ್ ದ ಫಸ್ಟ್ ಲೈನ್? ಫಸ್ಟ್ ಲೈನ್ ಏನದ, x ಪ್ಲಸ್ 2y ಇಸ್ ಈಕ್ವಲ್ ಟು 4. x ಪ್ಲಸ್ 2y ಇಸ್ ಈಕ್ವಲ್ ಟು 4.
ಇದೇನಾಗ್ತದೆ ನೋಡಿ, ಒಂದು ಸಲ ನಂಬರ್ ವ್ಯಾಲ್ಯೂಸ್ ನೋಡ್ಕೊರಿ. ಇದ್ರದ್ದು ವ್ಯಾಲ್ಯೂಸ್ ಏನವ ನೋಡ್ರಿ. ಇದ್ರದ್ದು 0,2 ಇಲ್ಲಿ 0 0 ಇರ್ತದೆ. ನಾನು ನಿಮ್ಗೆ ಮೊದಲೇ ಹೇಳಿದ್ರಿ ಒರಿಜಿನ್ ಇರ್ತದೆ ಇಲ್ಲಿ. ಇದು 1, ಇದು 2, ಇದು 3, ಇದು 4, ಇದು 5. ದಿಸ್ ಈಸ್ ಅಬೌಟ್ ಎಕ್ಸ್ ಆಕ್ಸಿಸ್. ದಿಸ್ ಈಸ್ 6, ದಿಸ್ ಈಸ್ 7. ಇಲ್ಲಿ 1 2 3 4 5 6. ಈಗ ಬಸ್ ಲೈನ್ x0 ಇದ್ರೆ y ಎಷ್ಟದ 2 ಅದ. x0 ಇಲ್ಲಿ y 2 ಅದ. ಓಕೆ, y0 x is equal to 4 ಇದ್ದಾಗ y is equal to 0 ಅದ. x is equal to 4 ಅಂದ್ರೆ ನಾ ಇಲ್ಲಿ ಹೋಗ್ತೀನಿ. x is equal to 4, y is equal to 0 ಅಂದ್ರೆ ಇಲ್ಲಿ ಮ್ಯಾಗ ಹೋಗ್ಬಾರ್ದು. y is equal to 0 ಅಂದ್ರೆ ಲೈನ್ ಈಸ್ ಆನ್ ದ x ಆಕ್ಸಿಸ್, ಪಾಯಿಂಟ್ ಈಸ್ ಆನ್ ದ x ಆಕ್ಸಿಸ್. ಇವೆರಡು ಪಾಯಿಂಟ್ಸ್ ಯೂಸ್ ಮಾಡಿಕೊಂಡು ನಾವೊಂದು ಸ್ಟ್ರೇಟ್ ಲೈನ್ ಡ್ರಾ ಮಾಡ್ದೆ. ಓಕೆ, ಐ ವಿಲ್ ಡ್ರಾ ಎ ಸ್ಟ್ರೇಟ್ ಲೈನ್. ವಿಚ್ ಲೈನ್ ಇಟ್ ಈಸ್ ರೆಪ್ರೆಸೆಂಟಿಂಗ್? ಯಾವ ಲೈನ್ ರೆಪ್ರೆಸೆಂಟ್ ಮಾಡ್ತದೆ ನೋಡ್ರಿ. ಇದು x plus 2y is equal to 4. x plus 2y is equal to 4 ಇದು ರೆಪ್ರೆಸೆಂಟ್ ಮಾಡುತ್ತದೆ. ಓಕೆ, ಫಸ್ಟ್ ಲೈನ್. ವಾಟ್ ಅಬೌಟ್ ಸೆಕೆಂಡ್ ಲೈನ್? ಯು ಸಿ ಸೆಕೆಂಡ್ ಲೈನ್ ಏನಿತ್ತು ಇದ್ರದ್ದು? ಸೆಕೆಂಡ್ ಲೈನ್ ಏನಿತ್ತು 2x plus 4y is equal to 12 ಇತ್ತು. ಇಲ್ಲಿ ವ್ಯಾಲ್ಯೂಸ್ ನಾವು ಸೆಲೆಕ್ಟ್ ಮಾಡ್ಕೊಂಡಿವಿ. x0 ಇದ್ದಾಗ y is equal to ಎಷ್ಟು ಇರ್ತದ 3. x0 y 3, x6 ಇದ್ದಲ್ಲಿ y0 ಅಂದರೆ ಇದು ಇಲ್ಲೇ ಅದ. ಮತ್ತು ಇವೆರಡು ಪಾಯಿಂಟ್ ಸೇರಿಸ್ಕೊಂಡು ಇವೆರಡು ಪಾಯಿಂಟ್ ಯೂಸ್ ಮಾಡಿಕೊಂಡು ನಾವೊಂದು ಸ್ಟ್ರೇಟ್ ಲೈನ್ I draw a straight line. This is representing what? This is representing 2x plus 4y is equal to 12. See, after representing these both the lines, what we understand is these lines are parallel lines. ಇವೆಲ್ಲದಕ್ಕೆ ಮೀನಿಂಗ್ ಅದ. ಪ್ಯಾರಲಲ್ ಲೈನ್ಸ್ ಬಂದ್ರೆ ಅದಕ್ಕೊಂದು ಅರ್ಥ ಅದ, ಇಂಟರ್ಸೆಕ್ಟಿಂಗ್ ಲೈನ್ಸ್ ಬಂದು ಅಂದ್ರೆ ಅದಕ್ಕೊಂದು ಅರ್ಥ ಅದ, ಮತ್ತು ನಮಗೆ ಕೋಇನ್ಸಿಡೆಂಟ್ ಲೈನ್ಸ್ ಬಂದರೂ ಅದಕ್ಕೊಂದು ಪರ್ಟಿಕ್ಯುಲರ್ ಮೀನಿಂಗ್ ಇರ್ತದೆ. ವಾಟ್ ಈಸ್ ದ ಮೀನಿಂಗ್ ಬಿಹೈಂಡ್ ಆಲ್ ದಿಸ್ ಜಾಮೆಟ್ರಿ? that will cover in the next class. See what we got. First we took an example. We got intersecting lines. Those 2 points intersect at one point 4,2 ಇಲ್ಲಿ intersect ಆಗಿವು. ಆಮೇಲೆ ಸೆಕೆಂಡ್ ಟೈಮ್ ನಾವು ಹಾಕಿದೆವು ಇವೆರಡು ಲೈನ್ಸ್ ಕೋಇನ್ಸಿಡೆಂಟ್ ಆದವು. ಈ ಕೋಇನ್ಸಿಡೆಂಟ್ ಲೈನ್ಸ್ ಹೆಂಗಿರ್ತಾವೆ ಅಂದ್ರೆ ಇಲ್ಲಿ ನೋಡ್ರಿ. ಸಪೋಸ್ ಫಾರ್ ಎಕ್ಸಾಂಪಲ್ ಒನ್ ಲೈನ್ ಕ್ಯಾನ್ ಬಿ ಡಿರೈವ್ಡ್. ಸಪೋಸ್ ಈ ಲೈನಿಗೆ ನಾವು ಮಲ್ಟಿಪ್ಲೈ ಬೈ 2 ಮಾಡ್ದೆ ಅಂತ ತಿಳ್ಕೊರಿ. ಈ ಲೈನಿಗೆ ಮಲ್ಟಿಪ್ಲೈ ಬೈ 2 ಮಾಡ್ದೆ ಅಂದ್ರೆ 2 × 2 4x, 2 × 3 6y, 2 × 9 8. ಅಥವಾ ಈ ಲೈನಿಗೆ ಡಿವೈಡ್ ಬೈ 2 ಮಾಡ್ದೆ, ಈ ಲೈನ್ ಬರ್ತದೆ. ಅಂದ್ರೆ ಅರ್ಥ ಇಲ್ಲಿ ಒನ್ ಲೈನ್ ಕ್ಯಾನ್ ಬಿ ಡಿರೈವ್ಡ್ ಫ್ರಮ್ ಅನದರ್ ಲೈನ್. ಸೊ ವಾಟ್ ಆರ್ ದ ಪಾಸಿಬಿಲಿಟೀಸ್? ಇಂಟರ್ಸೆಕ್ಷನ್ ಆಗ್ಬೋದು, ಅಥವಾ ಕೋಇನ್ಸಿಡೆಂಟ್ ಆಗ್ಬೋದು, ಅಥವಾ ಎರಡು ಲೈನ್ ರೆಪ್ರೆಸೆಂಟ್ ಮಾಡಿದಾಗ ಎರಡು ಪ್ಯಾರಲಲ್ ಆಗ್ಬೋದು. What is the meaning behind this different geometry? That we'll study in next class. Thank you.